ಸರ್ ಹೇಳಿ ಸರ್, ಜಾನಕಿ ಅಮ್ಮ ಅವರ ಒಂದು ಗಾಯನನೇ ಅದ್ಭುತ. ಅವ್ರ ಜೊತೆಗೆ ಇತ್ತೀಚೆಗಷ್ಟೇ ನೀವು 48 ಗಂಟೆಗಳ ಕಾಲ ಒಂದು ಸಂಗೀತದ ಜಲಕನ ಮಾನಸ ಹೊಳ್ಳ ಅವ್ರ ಜೊತೆ ಮಾಡಿದ್ರಿ. ಆ ಒಂದು ಪ್ರಯೋಗದ ಬಗ್ಗೆ ಹೇಳಿ. ಎವ್ರಿಬಡಿ ದೇ ಆರ್ ಟ್ರೈಂಗ್ ಟು ಗಿವ್ ದೇರ್ ಓನ್ ಟ್ರಿಬ್ಯೂಟ್ಸ್ ಟು ಹರ್ ಅಂತ ಬರಬೇಕಾದ್ರೆ ನಾನು ಐ ವಾಸ್ ಪಾರ್ಟ್ ಆಫ್ ದಟ್ ಪ್ರೋಗ್ರಾಮ್. ಇಟ್ ಇಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಟ್ ಅವ್ರ ಹಾಡುಗಳನ್ನ ಕೇಳೋದು, ಆ ಡ್ಯೂಯೆಟ್ಸ್ ಹಾಡೋದು, ಅದು ಎಲ್ರಿಗೂ ಒಂದು ಸೌಭಾಗ್ಯನೇ. ಅದಕ್ಕೆಲ್ಲ ಒಂದು ಎಕ್ಸ್ಪೈರಿ ಡೇಟೇ ಇಲ್ಲ. ಸೊ ವಿ ಕೀಪ್ ಎಂಜಾಯಿಂಗ್ ಹರ್ ಸಾಂಗ್ಸ್ ಅಂಡ್ ವಿ ವಿಲ್ ಕಂಟಿನ್ಯೂ ಟು ಡೂ ದ ಸೇಮ್. ಕೊನೆಯದಾಗಿ ಭೇಟಿಯಾಗಿದ್ದು ಆ ಸಂದರ್ಭದಲ್ಲಿ ಮಾತಾಡಿ ವೆರಿ ಲಾಂಗ್ ಬ್ಯಾಕ್. ಈಗ ಯಾಕಂದ್ರೆ ನಾನು ಹೇಳಿದ ಹಾಗೆ ಶಿ ಹ್ಯಾಸ್ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್ ಇನ್ ಸೈಲೆನ್ಸ್ ರಿಟೈರ್ಡ್ ಲೈಫ್ ಅಲ್ಲಿ. ಸೊ ಹಾಗಾಗಿ ತುಂಬಾ ಹಿಂದೆನೆ ಆಕ್ಚುಲಿ ನಾನು ಇದು ಎದೆ ತುಂಬಿ ಹಾಡುವೆನು ಅಂದ್ರೆ ಕಲರ್ಸ್ ಟಿವಿಯಲ್ಲಿ ಒಂದು ಅಪ್ರೋಚ್ ಇತ್ತು ಬರಬಹುದಾ ಅಂತ, ಬಟ್ ಶಿ ವಾಸ್ ಟೂ ಟಯರ್ಡ್. ಬಟ್ ಅದಕ್ಕಿಂತ ಮೊದಲು ಇಲ್ಲಿ ಸರಿಗಮಪದಲ್ಲಿ ಆಸ್ ಅ ಜಡ್ಜ್ ಇರಬೇಕಾದ್ರೆ ಶಿ ವಾಸ್ ದೇರ್ ಆಸ್ ಅ ಸ್ಪೆಷಲ್ ಜಡ್ಜ್. ಸೊ ದಟ್ ವಾಸ್ ದ ಟೈಮ್ ದಟ್ ಐ ಆಕ್ಚುಲಿ ಅಂದ್ರೆ ಅವ್ರ ಜೊತೆ ಪರ್ಸನಲ್ ಆಗಿ ಮೀಟ್ ಮಾಡಿದ್ದು ಆವಾಗಲೇ. 48,000 ಹಾಡುಗಳು, 20 ಭಾಷೆ, 60 ವರ್ಷದ ಸುದೀರ್ಘ ಪಯಣ, ಇದನ್ನೊಬ್ಬ ಗಾಯಕರಾಗಿ ನೀವು ಹೆಂಗೆ ಎಕ್ಸ್ಪ್ಲೈನ್ ಮಾಡ್ತೀರಿ? ಇಟ್ಸ್ ಓನ್ಲಿ ಅ ಡ್ರೀಮ್ ಅಷ್ಟೇನೆ, ಇನ್ಸ್ಪಿರೇಷನ್, ಡ್ರೀಮ್. ಅದಕ್ಕಿಂತ ಹೆಚ್ಚಾಗಿ ಅದೆಲ್ಲ 1000 ವರ್ಷಕ್ಕೆ ಬರುವಂತಹ ಪ್ರತಿಭೆ ಅವೆಲ್ಲ. ಸೊ ಅವ್ರು ಇದ್ದಿದ್ದ ಟೈಮಲ್ಲಿ ನಾವು ಇದ್ವಿ, ಒಂದಷ್ಟು ಡ್ಯೂಯೆಟ್ಸ್ ಅವ್ರ ಜೊತೆ ಹಾಡಿದ್ವಿ ಅನ್ನೋ ಒಂದು ಸಾರ್ಥಕತೆ. ಸಾಕಷ್ಟು ಹಾಡುಗಳು ಹಾಡಿದ್ದಾರೆ. ಈ ಕ್ಷಣಕ್ಕೆ ನಿಮ್ಮ ಮೈಂಡ್ಗೆ ಬರುವಂತಹ ಹಾಡು ಯಾವ್ದು ಸರ್? ಅಯ್ಯೋ ಎಷ್ಟೋ ಇದೆ. ನಗು ಎಂದಿದ್ದೇನೆ, ನಗು ಎಂದಿದೆ ಮಂಜಿನ ಬಿಂದು. ಸರ್, ಕೊನೆಯದಾಗಿ ಅವರ ಸರಳ ವ್ಯಕ್ತಿತ್ವಕ್ಕೆ, ಅವರು ಸರಳವಾಗಿ ಬದುಕಿದಂತಹ ಒಂದು ವ್ಯಕ್ತಿತ್ವ. ಸೊ ಆಂಧ್ರದಲ್ಲಾದ್ರೂ ಕೂಡ ಮೈಸೂರನ್ನು ಅವರು ತಮ್ಮ ಕೊನೆ ಕ್ಷಣದಲ್ಲೂ ಕೂಡ ಕಳೆದಿದ್ದಾರೆ. ಸೊ ಇದ್ರ ಬಗ್ಗೆ ಹೇಳೋದು? ವಿ ಆರ್ ಲಕ್ಕಿ ವಿ ಆರ್ ರಿಯಲಿ ಲಕ್ಕಿ. ಅವರು ಇಲ್ಲಿ ಬಂದು ಐ ಡೋಂಟ್ ನೋ ದ ರೀಸನ್ ಫಾರ್ ಇಟ್, ಬಟ್ ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿದ್ದು ವಿ ಆರ್ ಲಕ್ಕಿ. ಯಾಕಂದ್ರೆ ಅಟ್ಲೀಸ್ಟ್ ವಿ ಗಾಟ್ ಟು ಸಿ ಹರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಬಂದು ಅಫ್ಕೋರ್ಸ್ ನಮಗೆ ಅದೊಂದು ನಮ್ಮ ನಾಡಲ್ಲಿ ಕೊನೆಯ ಕ್ಷಣಗಳನ್ನ ಸ್ಪೆಂಡ್ ಮಾಡಿದ್ದು ನಮ್ಮ ಪುಣ್ಯ ಅಂತ ಹೇಳಕ್ಕೆ ಇಷ್ಟ. ಥ್ಯಾಂಕ್ ಯು. ನೋಡಿದ್ರಲ್ಲ, ಇದಿಷ್ಟು ರಾಜೇಶ್ ಕೃಷ್ಣ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿ ಜೊತೆ ದೀಪಿಕಾ ಪವರ್, ಟಿವಿ ಮೈಸೂರು.